ನಮಸ್ಕಾರ ಸ್ನೇಹಿತರೆ. ಭಾರತದಲ್ಲಿರುವ ಒಂದು ದೇವಸ್ಥಾನದಲ್ಲಿ ಇಂದಿಗೂ ವಿಜ್ಞಾನಕ್ಕೂ ಅರ್ಥವಾಗದ ಕೆಲವು ರಹಸ್ಯಗಳಿವೆ. ಗಾಳಿ ಒಂದು ದಿಕ್ಕಿನಲ್ಲಿ ಬೀಸುತ್ತಿದ್ದರೂ ಧ್ವಜ ಮಾತ್ರ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ. ಮತ್ತೊಂದು ಅಚ್ಚರಿ, ಈ ದೇವಸ್ಥಾನದ ಗೋಪುರದ ನೆರಳು ನೆಲದ ಮೇಲೆ ಕಾಣುವುದಿಲ್ಲ ಎಂದು ಹೇಳಲಾಗುತ್ತದೆ. ಅದು ಯಾವ ದೇವಸ್ಥಾನ ಗೊತ್ತಾ? ಅದೇ ಪುರಿಯ ಜಗನ್ನಾಥ ದೇವಸ್ಥಾನ. ಜಗನ್ನಾಥ ದೇವಸ್ಥಾನವು ಒಡಿಶಾ ರಾಜ್ಯದ ಪುರಿ ನಗರದಲ್ಲಿದೆ. ಇದು ಭಾರತದ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದು. ಇಲ್ಲಿ ಜಗನ್ನಾಥ ಸ್ವಾಮಿ, ಅವರ ಸಹೋದರ ಬಲಭದ್ರ ಮತ್ತು ಸಹೋದರಿ ಸುಭದ್ರಾ ದೇವಿಯನ್ನು ಪೂಜಿಸಲಾಗುತ್ತದೆ. ಜಗನ್ನಾಥ ಎಂದರೆ ಜಗತ್ತಿನ ನಾಯಕ ಎಂಬ ಅರ್ಥ. ಭಕ್ತರು ಇವರನ್ನು ಶ್ರೀ ವಿಷ್ಣುವಿನ ಅವತಾರ ಎಂದು ನಂಬುತ್ತಾರೆ. ಈ ದೇವಸ್ಥಾನದ ಇತಿಹಾಸವು ಸಾವಿರಾರು ವರ್ಷಗಳಷ್ಟು ಹಳೆಯದು. ಪ್ರಸ್ತುತ ದೇವಸ್ಥಾನವನ್ನು 12ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಈ ದೇವಸ್ಥಾನವು ಹಿಂದೂ ಧರ್ಮದ 4 ಧಾಮಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಇಲ್ಲಿ ದರ್ಶನ ಪಡೆಯಲು ಬರುತ್ತಾರೆ. ಇಲ್ಲಿನ ಅತ್ಯಂತ ಪ್ರಸಿದ್ಧ ರಹಸ್ಯವೆಂದರೆ ಗೋಪುರದ ಮೇಲೆ ಇರುವ ಧ್ವಜ. ಸಾಮಾನ್ಯವಾಗಿ ಗಾಳಿ ಯಾವ ದಿಕ್ಕಿನಲ್ಲಿ ಬೀಸುತ್ತದೆಯೋ ಧ್ವಜ ಕೂಡ ಅದೇ ದಿಕ್ಕಿನಲ್ಲಿ ಹಾರಬೇಕು. ಆದರೆ ಇಲ್ಲಿ ಧ್ವಜವು ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ ಎಂದು ಹೇಳಲಾಗುತ್ತದೆ. ಇದು ಇಂದಿಗೂ ವಿಜ್ಞಾನಿಗಳಿಗೆ ಅಚ್ಚರಿ ಮೂಡಿಸುವ ಸಂಗತಿ. ಮತ್ತೊಂದು ರಹಸ್ಯ, ಈ ದೇವಸ್ಥಾನದ ಗೋಪುರದ ನೆರಳು ನೆಲದ ಮೇಲೆ ಸ್ಪಷ್ಟವಾಗಿ ಕಾಣುವುದಿಲ್ಲ ಎಂದು ಕೆಲವರು ನಂಬುತ್ತಾರೆ. ಮತ್ತೊಂದು ವಿಶೇಷತೆ ಏನು ಗೊತ್ತಾ? ದೇವಸ್ಥಾನದ ಒಳಗೆ ಹೋದಾಗ ಸಮುದ್ರದ ಶಬ್ದ ಕೇಳಿಸುವುದಿಲ್ಲ, ಆದರೆ ಹೊರಗೆ ಬಂದ ಕೂಡಲೇ ಅಲೆಗಳ ಶಬ್ದ ಸ್ಪಷ್ಟವಾಗಿ ಕೇಳಿಸುತ್ತದೆ. ಇದು ಒಂದು ವಿಚಿತ್ರ ಅನುಭವ. ಜಗನ್ನಾಥ ದೇವಸ್ಥಾನದ ಮತ್ತೊಂದು ಮಹತ್ವ ಇಲ್ಲಿ ತಯಾರಾಗುವ ಮಹಾಪ್ರಸಾದ. ಈ ಪ್ರಸಾದವನ್ನು ಮಣ್ಣಿನ ಪಾತ್ರೆಗಳಲ್ಲಿ ಅಡುಗೆ ಮಾಡಲಾಗುತ್ತದೆ. ಒಂದರ ಮೇಲೆ ಒಂದು ಪಾತ್ರೆಗಳನ್ನು ಇಟ್ಟು ಅಡಿಗೆ ಮಾಡುತ್ತಾರೆ. ಆದರೂ ಅಚ್ಚರಿ ಏನೆಂದರೆ ಮೇಲಿನ ಪಾತ್ರೆಯೇ ಮೊದಲು ಸಿದ್ಧವಾಗುತ್ತದೆ ಎಂದು ಹೇಳಲಾಗುತ್ತದೆ. ಮತ್ತು ಎಷ್ಟು ಜನ ಬಂದರೂ ಪ್ರಸಾದವು ಎಂದಿಗೂ ಕಡಿಮೆಯಾಗುವುದಿಲ್ಲ. ಇದು ದೇವರ ಕೃಪೆ ಎಂದು ಭಕ್ತರು ನಂಬುತ್ತಾರೆ. ಈ ದೇವಸ್ಥಾನದ ಅತ್ಯಂತ ದೊಡ್ಡ ಹಬ್ಬ ರಥಯಾತ್ರೆ. ಈ ಸಮಯದಲ್ಲಿ ಜಗನ್ನಾಥ ಸ್ವಾಮಿಯನ್ನು ದೊಡ್ಡ ರಥದಲ್ಲಿ ಕೂರಿಸಿ ನಗರದೊಳಗೆ ತೆಗೆದುಕೊಂಡು ಹೋಗುತ್ತಾರೆ. ಲಕ್ಷಾಂತರ ಜನರು ಸೇರಿ ರಥವನ್ನು ಎಳೆಯುತ್ತಾರೆ. ಈ ಹಬ್ಬವನ್ನು ನೋಡುವುದು ಒಂದು ಜೀವನದ ಅನುಭವ. ಜಗನ್ನಾಥ ದೇವಸ್ಥಾನವು ಕೇವಲ ಒಂದು ಧಾರ್ಮಿಕ ಸ್ಥಳವಲ್ಲ, ಇದು ಭಕ್ತಿ, ನಂಬಿಕೆ ಮತ್ತು ಒಂದು ದೈವಿಕ ಅನುಭವ. ಇಲ್ಲಿ ಬಂದ ಪ್ರತಿಯೊಬ್ಬರೂ ಒಂದು ವಿಭಿನ್ನ ಶಾಂತಿಯನ್ನು ಅನುಭವಿಸುತ್ತಾರೆ. ಜಗನ್ನಾಥ ಎಂದರೆ ಜಗತ್ತಿನ ನಾಯಕ. ಒಮ್ಮೆ ಇಲ್ಲಿ ದರ್ಶನ ಮಾಡಿದರೆ ಮನಸ್ಸಿಗೆ ಒಂದು ವಿಚಿತ್ರ ಶಾಂತಿ ಸಿಗುತ್ತದೆ. ಇದೇ ಕಾರಣಕ್ಕೆ ಜನರು ಎಷ್ಟು ದೂರದಿಂದಲಾದರೂ ಇಲ್ಲಿ ಬರುತ್ತಾರೆ. ಕೊನೆಯಲ್ಲಿ ಒಂದು ಮಾತು, ಭಕ್ತಿ ಇದ್ದರೆ ದೇವರು ಯಾವಾಗಲೂ ನಮ್ಮ ಜೊತೆ ಇರುತ್ತಾರೆ. ಜೈ ಜಗನ್ನಾಥ್. ಧನ್ಯವಾದಗಳು ಸ್ನೇಹಿತರೆ.